ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಅಂದರೆ ತುಂಬ ಬೇಗನೆ, ಅದು 3:30ಗೆ ಶುರು ಮಾಡ್ತಿದ್ದೀನಿ. ಇವತ್ತು ಪೂಜೆ ಇದೆ, ಹಾಗಾಗಿ 5 ಗಂಟೆಗೆ ಪೂಜೆ ಇದೆ. ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ಇವಾಗ ಪೂಜೆಗೆ ಫ್ರೆಶ್ ಅಪ್ ಎಲ್ಲ ಹಾಕಬೇಕು. ಇನ್ನು ಕೆಲಸಗಳಿದೆ. ನೈಟೇ ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಇಟ್ಟಿರೋದ್ರಿಂದ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ಅಷ್ಟೇ. ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊತೀವಿ ಅಂದರೆ ಗಡಿಬಿಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೈಟೇ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಒಂದು ಹತ್ರ ಇಟ್ಕೊಂಡು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ವಿ. ಇವಾಗ 3:30ಗೆ ಎದ್ದಿದ್ದೀನಿ. ಇವಾಗ ಫಸ್ಟು ನಾನು ಸ್ನಾನಕ್ಕೆ ಫ್ರೆಶ್ ಅಪ್ ಆಗಬೇಕು. ಯಾಕಂದರೆ ನಾನು ನನ್ನ ಹಸ್ಬೆಂಡೇ ಪೂಜೆ ಕೂತ್ಕೊಳ್ಳೋದ್ರಿಂದ ಬೇಗನೆ ರೆಡಿ ಆಗಬೇಕಿತ್ತು. ನಾವು ಅಂದ್ಕೊಂಡಿದ್ವಿ ನಮ್ಮ ಅತ್ತೆ ನಮ್ಮ ಮಾವ ಕೂತ್ಕೊತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಪ್ಲ್ಯಾನೇ ಚೇಂಜ್ ಆಗೋಯಿತು. ಇಲ್ಲ, ನೀವಿಬ್ಬರೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಕೂತ್ಕೊಳ್ಳೋ ರೀತಿಯಲ್ಲೇ ಆಯಿತು. ಈ ದಿನಕ್ಕೋಸ್ಕರ ನಮ್ಮ ಅತ್ತೆ ನಮ್ಮ ಮಾವ ಹಾಗೆ ನನ್ನ ಹಸ್ಬೆಂಡ್ ತುಂಬ ವರ್ಷಗಳಿಂದ ಕಾಯ್ತಿದ್ರು ಅಂತಲೇ ಹೇಳ್ಬೋದು. ಆ ಒಂದು ಗಳಿಗೆಗೋಸ್ಕರ ಇವತ್ತು ಆ ದಿನ ಬಂದಿದೆ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಇವಾಗ 4 ಗಂಟೆಗೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನೇನಿದ್ರು ಬೇಗ ರೆಡಿ ಆಗೋದು ಅಷ್ಟೇ. ಫಸ್ಟು ನಾವು ರೆಡಿ ಆಗಿಬಿಡ್ತು ಅಂದರೆ ಇನ್ನು ಮಿಕ್ಕಿದ್ದವರೆಲ್ಲ ನಿಧಾನಕ್ಕೆ ರೆಡಿ ಆದರೂ ಆಗುತ್ತೆ. ಯಾಕಂದರೆ ಪೂಜೆ ಕೂತ್ಕೊಳ್ಳೋದು ನಾನು ನನ್ನ ಹಸ್ಬೆಂಡ್ ಅಲ್ವಾ, ಹಾಗಾಗಿ ನಾವಿಬ್ಬರು ಫಸ್ಟ್ ರೆಡಿ ಆಗಬೇಕು ಅಂತ ಮನೇಲಿ ಮೊದಲೇ ಹೇಳ್ಬಿಟ್ಟಿದ್ರು. ಇವಾಗ ನೈಟ್ ಎಲ್ಲ ಏನೇನು ಅರೇಂಜ್ಮೆಂಟ್ ಮಾಡಿದ್ರು ಅದನ್ನು ನಮ್ಮ ಮಾವ ಒಂದ್ಸಲಿ ಫೈನಲ್ಲಾಗಿ ಒಂದ್ಸಲಿ ನೋಡ್ಕೊತಿದ್ದಾರೆ. ಎಲ್ಲ ತೊಗೊಂಡಿದ್ದೀವ, ಏನಾದರೂ ಮಿಸ್ ಮಾಡಿದ್ದೀವ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಏನಪ್ಪ ಅನ್ನೋದಾದರೆ ನಾವು ಒಂದು ಮನೆ ಕಟ್ತಾಯಿದ್ದೀವಿ. ನಾನು ತುಂಬ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ತುಂಬ ಅಂದರೆ ತುಂಬ ಏನಲ್ಲ, 1 ಮಂತ್ ಬ್ಯಾಕ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಮನೆಗೆ ಬಾಯಿ ಹೇಳೋ ಟೈಮ್ ಬಂತು ಅಂತ. ಅದಕ್ಕೆ ಮೇನ್ ರೀಸನ್ ಬಂದು ಇದೇನೆ. ಬೆಳಗ್ಗೆ 6 ಗಂಟೆಗೆ ಪುರೋಹಿತರು ಬಂದರು. ಅವರೆಲ್ಲ ಬಂದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಇವಾಗ ನೋಡಿ ನವಿಲೆಲ್ಲ ಮೇಲ್ಗಡೆ ಕೂತ್ಕೊಂಡಿದೆ. ಇವಾಗ ಪೂಜೆನ ಮಾಡ್ತಿದ್ದೀವಿ. ಫಸ್ಟು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಂಗೆ ಮಾತೆನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಗೆ ಪೂಜೆನ ಮಾಡಿಸ್ತಿದ್ದಾರೆ ನನ್ನ ಕೈಲೇ. ನೀಟಾಗಿ ಏಂತಕ್ಕೆ ಯಾವುದಕ್ಕೋಸ್ಕರ ಗಂಗೆ ಪೂಜೆನ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ನೀಟಾಗಿ ಹೇಳಿಕೊಟ್ರು. ನಾನೇನು ಮುಂದಕ್ಕೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಲ್ಲ, ಆದಷ್ಟು ರಾ ವಿಡಿಯೋಸೇ ಇಡೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮೆಮೊರೀಸು. हिरण्यगर्भगर्भस्थं येन बीजं भवावसु अनन्तपुण्यपरदा वदश्चान्तपदेष्टमे आवाहिता गङ्गमहालक्ष्मीदेवताभ्यो नमः शुद्धनानाविकारसमरिता सुगन्धकरानास्वादकरा वक्षरोजमहानैवेद्यं निवेदयामि हिरण्यगर्भगर्भस्थं येन बीजं भवावसु अनन्तपुण्यपरदा वदश्चान्तपदेष्टमे ಇವಾಗ ಗಂಗೆ ಪೂಜೆನ ಮಾಡ್ತಿದ್ದೀನಿ. ಗಂಗೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಬಿಂದಿಗೆಗೆ ನೀರನ್ನ ತುಂಬಿಸ್ಕೊತಿದ್ದೀವಿ. ಇವತ್ತು ಎಂಥ ಖುಷಿ ಅಂದರೆ ನಮ್ಮ ಮಾವಂಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಮ್ಮ ಅತ್ತೆಗೆ 3 ಜನಕ್ಕೂ ತುಂಬ ಖುಷಿ. ನಾನು ಇವಾಗ ಮದುವೆ ಆಗಿ ಹೋದ್ಮೇಲೆ ಮನೆ ಕಟ್ಟಬೇಕು ಅನ್ನೋದು ನನಗೂ ಇತ್ತು. ಬಟ್ ನನಗಿಂತ ಜಾಸ್ತಿ ಅದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದು ನಮ್ಮ ಅತ್ತೆ ನಮ್ಮ ಮಾವ, ಆಮೇಲೆ ನನ್ನ ಹಸ್ಬೆಂಡು. ನಾನು ಇವಾಗ ಸೇರ್ಪಡೆ ಆಗಿರೋದು ಅಷ್ಟೇ. ಒಂಥರ ಏನೋ ಹೇಳ್ತಾರಲ್ಲ, ಸ್ಪೆಷಲ್ ಫೀಲಿಂಗ್ ಅಂತ. ಎಲ್ಲರ ಮಿಡಲ್ ಕ್ಲಾಸ್ ಜನಗಳಿಗೆ ಗೊತ್ತಿರುತ್ತೆ ಒಂದು ಮನೆ ಕಟ್ಟೋದು ಎಷ್ಟು ದೊಡ್ಡ ಕನಸಾಗಿರುತ್ತೆ ಅಂತ. ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಒಂಥರ ಸ್ಪೆಷಲ್ ಫೀಲ್ ಅದಕ್ಕೆ. ಇವಾಗ ಗಂಗೆ ನೀರನ್ನೆಲ್ಲ ತುಂಬಿಸ್ಕೊಂಡು ಅಲ್ಲಿ ಇಟ್ಬಿಟ್ಟು ಇವಾಗ ಪೂಜೆನ ಮಾಡ್ತಿದ್ದೀವಿ. ನನ್ನ ಮಗನೂ ಅಷ್ಟೇ, ಅವನಿಗೂ ಫುಲ್ ಎಕ್ಸೈಟ್ಮೆಂಟ್. पाद्यं समर्पयामि अस्तुजोर्घ्यं समर्पयामि अतः अस्मिन् कलशजेः सप्तगङ्गातीर्थदेवतम् आवाहयामि स्थापयामि पूजयामि आवाहिता समस्तदेवताभ्यो नमः अर्घ्यपाद्य आचमनीयं समर्पयामि अतः हरिद्रा कुङ्कुमसिन्दूर श्रीचूर्णां समर्पयामि गन्धद्वारां धराधरशां नित्यपुष्टान् करीशने ईश्वरेकं सर्वभूतानां कामिहोपपदेष्कृतं ओं गन्धद्वारां धराधरशां अकड़े रश्म मध्यदल्लि गन्धद्वारां धराधरशां नित्यपुष्टान् करीशने मंगलाय बुधादशां गुरुशुक्रश्च निर्भष्टाराः वेकेतवे नमः उग्रं वीरं महाविष्णुं ज्वलन्तं सर्वतोमुखं नृसिंहं सुदेशनं भद्रं मृत्यों नमाम्यहम् आवाहिता सप्तगङ्गातीर्थदेवताभ्यो नमः आनन्दकर्पूरमङ्गलनीरा
ಇವಾಗ 4 ಬಿಂದಿಗೆನ ಹೊತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವಾಗ ಯಾರು ಹೊತ್ಕೊತಾರೋ ಅವ್ರ ಕೈಲಿ ಇವಾಗ ಪೂಜೆನ ಮಾಡಿಸ್ತಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ದಾದ್ಮೇಲೆ ಇವಾಗ ಅವ್ರ ಹತ್ರ ಪೂಜೆ ಮಾಡಿಸ್ತಿದ್ದಾರೆ. ಇವಾಗ ಪೂಜೆ ಎಲ್ಲ ಆಗಿದ್ದಾದ್ಮೇಲೆ ಅಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಅಕ್ಕಿ ತಮಟ ಮತ್ತು ಎಳ್ಳು ತಮಟನ ಇಟ್ಟಿದ್ರು. ಅದನ್ನು ಅವ್ರಿಗೆ ಮಟ್ಟಿಗೆ ತುಂಬಿಟ್ಟು ಅವರಿಗೆ ಆ ಬಿಂದಿಗೆನ ಉರಿಸ್ಬೇಕಿತ್ತು. ಒಂಥರ ಏನೋ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಇದೆಲ್ಲ ನನಗಿದು ಫಸ್ಟ್ ನಮ್ಮ ಲೈಫಲ್ಲಿ, ಇಲ್ಲ ಅಪ್ಪ ಮನೆ ಕಡೆನೇ ಆಗಿರಲಿ ಗಂಡ ಮನೆ ಕಡೆನೇ ಆಗಿರಲಿ, ಇದು ಫಸ್ಟು ಮನೆ ಕಟ್ಟೋದು ಏನೇ ಒಂದಾಗಿರಲಿ ಇದು ಫಸ್ಟ್ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಅಂದರೆ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಇವಾಗ ಅಲ್ಲಿಂದ ಬಿಂದಿಗೆನ ಎತ್ಕೊಂಬಂದು ಇವಾಗ ಕಳ್ಸೋದು ರೀತಿಲಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ಅವ್ರು ಹೇಳ್ಕೊಟ್ಟಂಗೆ ಇವಾಗ ಅವ್ರು ಏನೇನು ಹೇಳಿದ್ರು ಅದೇ ಪ್ರಕಾರವಾಗಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದೆಲ್ಲ ಹೊಸದಲ್ವ, ಹಾಗಾಗಿ ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಮಾಡ್ತಿದ್ದೀನಿ. ಇದೆಲ್ಲ ವಿಡಿಯೋ ಮಾಡಿರೋದು ನನ್ನ ಮಗ. ಈ ವಿಡಿಯೋಸ್ ಎಲ್ಲ ಅವ್ನು ಮಾಡಿರಲಿಲ್ಲ ಅಂದರೆ ನೆನಪಿಗೆ ಅಂತ ಹೇಳಿಬಿಟ್ಟು ಯಾವುದೂ ಇರ್ತಾನೆ ಇರಲಿಲ್ಲ. ಯಾರೋ ವೀಡಿಯೋ ಮಾಡೋರು ಸಹ ಇರಲಿಲ್ಲ. ಅವನಿಗೆ ಹೆಂಗೆ ಬರುತ್ತೋ ಹಂಗೆ ವೀಡಿಯೋ ಮಾಡಿದ್ದಾನೆ. ನಿಜವಾಗ್ಲೂ ಕೆಲವೊಂದು ವಾಯ್ಸ್ ಓವರು ಸಹ ಕೊಟ್ಟಿದ್ದಾನೆ. ಅದನ್ನು ರಾಗೆ ಇಡೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದ್ಸಲ ಹೋಗು, ಅಲ್ಲಿ ಮನೆ ಹೊಡೆದಾಕೊಡು ನೋಡು, ಅಲ್ಲಿಗೆ ಹೋಗು. ಇವಾಗ ಪೂಜೆ ಎಲ್ಲ ಮುಗೀತು. ಇನ್ನೇನಿದ್ರು ಗುದ್ಲಿ ಪೂಜೆ ಮಾಡಬೇಕು ಅಷ್ಟೇ. ಇವಾಗ ಗುದ್ಲಿ ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ. ಕಳಸದ ಪೂಜೆ ಎಲ್ಲ ಆಯಿತು. ಇವಾಗ ಕಳಸದಲ್ಲಿರುವಂಥ ನೀರನ್ನ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿಕೊಂಡು ಬರ್ತಿದ್ದಾರೆ ಹಸ್ಬೆಂಡು ಮತ್ತು ಪುರೋಹಿತರು. ಹಾಗೆ ಇನ್ನೊಂದು ಸೈಡು ನಾನು ಪೂಜೆಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೀನಿ. ಇನ್ನು ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗ ಹೋಗಲ್ಲ, ರಾ ವಿಡಿಯೋಸೇ ಇಡ್ತೀನಿ. ಇದೆಲ್ಲ ಈ ಥರದ್ದೆಲ್ಲ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ತೀನಿ ನಾನು. ಓಂ ಧದಿಕ್ರಾವಣ್ಣೋ ಅಗಾರಿಸಂವಾಹ ಜಿಷ್ಟಾರಶ್ವಸ್ಯ ಬಾಜಿನಃ ಸುರಭಿನೋ ಮುಖಾಕರತ್ ಪ್ರಣಃ ಯೋಗುಂ ಶಿಕಾರಿಷದ ಸ್ತವಜಾಮಿ ಧದಿಕ್ರಾವಣ್ಣೋ ಅಗಾರಿಷಂ ಜಿಷ್ಟಾರಶ್ವಸ್ಯ ಬಾಜಿನಃ ಸುರಭಿನೋ ಮುಖಾಕರತ್ ಪ್ರಣಃ ಯೋಗುಂ ಶಿಕಾರಿಷದ ರತ್ನೇನ ಸ್ತವಜಾಮಿ ಅವಾಯಿತಾ ಸರಸ್ವದೇವತಾಭ್ಯೋ ನಮಃ ಶುದ್ಧೋದಕಸ್ನಾನಾಂಜಿತ ಹರ್ಮಗರಿಷ್ಯೇ. ಓಂ ಹಿರಣ್ಯಗರ್ಭಗರ್ಭಸ್ಥಂ ಏವ ಬೀಜಂ ವಿಭಾವಸೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಎಲ್ಲ ಕಾಣಿಸ್ತೈತೆ. ಹರಿದ್ರಾ ಕುಂಕುಮ ಸಿಂಧೂರ ಶ್ರೀಚೂರ್ಣಾನಿ ಸಮರ್ಪಯಾಮಿ. ಓಂ ಸ್ವಾಮಿನಃ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಏನು ಸುಶೀಲಕ್ಕ ಸಣ್ಣ ಮಾಡ್ಕೊ ಕುಸುಮಾಕ್ಷದಾನಿ ಸಮರ್ಪಯಾಮಿ ಇತಿ ಪ್ರಾರ್ಥನಾಂ ಸಮರ್ಪಯಾಮಿ ಭಕ್ತಿಪೂರ್ವಕ ಆತ್ಮನಮಸ್ಕಾರ ಆವಾಜ ಸಮಸ್ತದೇವತಾಭ್ಯೋ ನಮಃ. ಕುಸುಮಾಕ್ಷದಾಂ ಸಮರ್ಪಯಾಮಿ ಭಕ್ತಿಪೂರ್ವಕ ನಮಸ್ಕರೋಮಿ. ಸ್ವಾಮಿನಃ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು ಇತಿ ಕುಸುಮಾಕ್ಷದಾಂ ಸಮರ್ಪಯಾಮಿ. ಓಂ ಹಿರಣ್ಯಗರ್ಭಗರ್ಭಸ್ಥಂ ದೇವಕೇಶಂ ಭವಾವಸು ಅನಂತ ಪುಣ್ಯಫಲದಾ ನವಾಸಮಸ್ತದೇವತಾಭ್ಯೋ ನಮಃ. ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಕುಸುಮಾಕ್ಷತಾನಿ ಸಮರ್ಪಯಾಮಿ ಸಕಲಕಾರ್ಯಾದಿ ನಿರ್ವಿಘ್ನತಾ ಪರಿಪೂರ್ಣತಾ ಪ್ರಾಪ್ತಿರಸ್ತು. ದೇವರು ಅಲ್ಲಿಂದ ಮುಂದೆ ಬಂದು ಆರೆಕೊಲ್ ಕಿತ್ಕೊಟ್ಟು. ಓಂ ಹಿರಣ್ಯಗರ್ಭಗರ್ಭಸ್ಥಂ ದೇವ ಬೀಜಂ ಭವಾವಸು ಅನಂತ ಪುಣ್ಯಫಲದಾ ಅತಃಶಾಂತಿ ಪರ್ಯಷ್ಟಮೇ ಗುರುದೇವ. ಮನಸ್ಸಲ್ಲಿ ಪುನಃ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿ, ಈ ಒಂದು ಕಾಲದಲ್ಲಿ
ಸಮಯದಲ್ಲಿ ಇಲ್ಲಿ ಭೂಮಹಾಲಕ್ಷ್ಮಿ ವಿಗ್ರಹ ಪರಿಪೂರ್ಣವಾಗಿ ಪ್ರಾಪ್ತವಾಗಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಮನೆಯನ್ನು ಗೃಹವನ್ನು ನಿರ್ಮಾಣ ಮಾಡಿ ಈ ಒಂದು ಸ್ಥಳದಲ್ಲಿ ವಾಸ ಮಾಡಲು ಅನುಗ್ರಹ ನೀಡಿ ಅಂತೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಶಾನ್ಯ ದಿಗ್ಭಾಗದಲ್ಲಿ 3 ಬಾರಿ ಬಗೆ ತರಬೇಕು. ಹಾರೆಕೊಲ ಹಾಕಿ ಆ ಥರ ಹಾಕ್ಬಿಟ್ಟು ನಾವು ಬಗಿಬೇಕು. ಓಂ ಹಿರಣ್ಯವರ್ಣಾಂ ವರ್ಣೀಂ ಸುವರ್ಣರಜಸ್ರಜಾ ಚಂದ್ರಾಮಿರಣ್ಮದೀಂ ಲಕ್ಷ್ಮೀಂ ಧ್ಯಾತವೇದೋ ಮಹಾವಹ. ಓಂ ಧನುರ್ಧರಾಯ ವಿದ್ಮದೇ ಸರ್ವಸಿದ್ಧೇ ಚ ಧೀಮಹಿ ತನ್ನೋ ಧರ ಪ್ರಚೋದಯಾತ್. ಭೂಮಹಾಲಕ್ಷ್ಮೀ ದೇವತ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಪಕ್ಕ ಸೈಡ್ ನಿಂತ್ಕೊಳ್ಳಿ, 2 ನಿಮಿಷ ಸೈಡ್ ನಿಂತ್ಕೊಳ್ಳಿ. ಮೂರ್ತಿಗೆ ಓಂ ಹಿರಣ್ಯಗರ್ಭಗರ್ಭಸ್ಥಂ ಏವ ಬೀಜಂ ದದಾಮಸು ಅನಂತ ಪುಣ್ಯಫಲಧಾ ಅತಶ್ಚಾಂತೆ ಪ್ರಯಸ್ತಮೇ. ಭೂಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಬನ್ನಿ ನೋಡಿ. ಹಿರಣ್ಯಗರ್ಭಗರ್ಭಸ್ಥಂ ಹಾರೆ ಕೋಲಿಸಿಕೊಂಡು ನೀವು 3 ಬಾರಿ ನಾಟಿ. ಓಂ ಹಿರಣ್ಯಗರ್ಭಗರ್ಭಸ್ಥಂ ಏವ ಬೀಜಂ ದದಾಮಸು ಅನಂತ ಪುಣ್ಯಫಲಧಾ ಅತಶ್ಚಾಂತೆ ಪ್ರಯಶ್ಚಮೇ. ವಾವಿರಃ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂ ದದಾಮೇಶ್ವರಿ ದಾಶರ್ಭೂತ ಸಮಸ್ತದೇವತಾ ಲೋಕೈಕದೀಪಾಂಬರಾ. ಹಾರೆ ಕೋಲಿಸಿ. ಓಂ ಹಿರಣ್ಯಗರ್ಭಗರ್ಭಸ್ಥಂ ಏವ ಬೀಜಂ ದದಾಮಸು ಅನಂತ ಪುಣ್ಯಫಲಧಾ ಅತಶ್ಚಾಂತೆ ಪ್ರಯಶ್ಚಮೇ. ಸ್ವಾಮಿನಃ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಹಾರೆ ಊಟ ಮಾಡ್ಕೊಂಡು ಅದೇ ಸಮಕ್ಕೆ ಅಷ್ಟು ಅಗಲ ತೆಗಿಬೇಕು. 3 ಕಲ್ಲು ಹೆಂಗಿಟ್ಟಿದ್ದೀನಿ ಉದ್ದದ ಹೇಳೋದು. ಇವಾಗ 3 ಕಲ್ಲನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ರಲ್ಲ ಅದನ್ನು ಇವಾಗ ಒಂದೇ ಲೆವೆಲ್ಗೆ ಇಡ್ತಿದ್ದಾರೆ. ಇದನ್ನು ಪಾಯ ಮಾಡ್ತೀವಲ್ಲ ಆವಾಗ 3 ಕಡೆಗೆ ಒಂದೊಂದು ಕಲ್ಲನ್ನ ಸೇರಿಸಿ ಪಾಯನ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅವ್ರು ತೋರಿಸಿದ್ದಾರೆ ಎಲ್ಲೆಲ್ಲಿ ಇಟ್ಟು ಕಟ್ಟಬೇಕು ಅಂತ ಹೇಳಿಬಿಟ್ಟು. ಇವಾಗ ಆ ಕಲ್ಲನ್ನ ಒಂದು ಹತ್ರ ಇಟ್ಬಿಟ್ಟು ಅದ್ರ ಮೇಲೆ ಯಾರು ಓಡಾಡಬಾರ್ದು ಅಂದ್ಬಿಟ್ಟು ಅದ್ರ ಮೇಲೆ ಕವರ್ ಮಾಡೋಕ್ಕೂ ಸಹ ಹೇಳಿದರು. ಯಾರು ಓಡಾಡಬಾರ್ದು ತುಣಿಬಾರ್ದು ಅಂತ ಹೇಳಿಬಿಟ್ಟು ಪಾಯ ಕಟ್ಟಬೇಕಾದ್ರೆ ಎಲ್ಲೆಲ್ಲಿ ಆಯಾ ಕಲ್ಲು ಬರುತ್ತೋ ಅಲ್ಲಲ್ಲಿ ಇಟ್ಬಿಟ್ಟು ಕಟ್ಟಿ ಅಂತ ಹೇಳಿದ್ದಾರೆ. ಇವಾಗ ಲಾಸ್ಟ್ಗೆ ನಮ್ಮ ಅತ್ತೆ ನಮ್ಮ ಮಾವ ಪೂಜೆ ಮಾಡ್ತಿದ್ದಾರೆ. ಇವರೇ ನಮ್ಮ ಅತ್ತೆ ನಮ್ಮ ಮಾವ. ಅವ್ರ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮನೆ ನಿರ್ಮಾಣ ಮಾಡಿ ಭಗವಂತ ವಾಸ ಮಾಡುವಂಥ ಅನುಗ್ರಹ ನೀಡುವಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹಾಕಿ ಭೂಮಿ ಸಂಸ್ಕಾರ ಮಾಡ್ತೀವಿ. ಆವಾಸ ವಸ್ತುದೇವತಾ. ಇವಾಗ ಲಾಸ್ಟ್ ಫೈನಲ್ ಪೂಜೆ ಎಲ್ಲ ಮುಗೀತು. ಇವಾಗ ಕಳಸದಲ್ಲಿರುವಂಥ ನೀರನ್ನ ಒಂದು ರೌಂಡ್ ಅಲ್ಲಿ ರೌಂಡ್ಗೆ ಬಾಕ್ಸ್ ಹಾಕಿದ್ರು. ಆದ್ರೂ ಪೂರ್ತಿ ಬರಬೇಕು ಅಂತ ಹೇಳಿದ್ರು. ಎಲ್ಲಿ ಸ್ಟಾರ್ಟ್ ಮಾಡ್ತಿರೋ ತಿರ್ಗಾ ಅಲ್ಲಿಗೆ ಬಂದು ಎಂಡ್ ಆಗಬೇಕು, ನೀರೇನು ಉಳಿಬಾರ್ದು ಅಂತ ಹೇಳಿದ್ರು. ಇವಾಗ ಅದನ್ನೇ ಮಾಡ್ತಿದ್ದಾರೆ. ಇವಾಗ ಇಲ್ಲಿ ಫಸ್ಟ್ ಮಾಡ್ತಿರೋದು ನನ್ನ ನಾದಿನಿ ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ. ಇವಾಗ ಇವತ್ತಿನ ವಿಡಿಯೋನ ಸ್ಪೆಷಲ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮ ಪುಟ್ಟ ಕನಸು ನನಸಾಗ್ತಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.